ಪಟ್ಟಣದ ಶಾಸಕರ ನಿವಾಸದಲ್ಲಿ ಜಿಲ್ಲಾ ಮೀನುಗಾರಿಕೆ ಘಟಕದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಪದಗ್ರಹಣ ಪೂರ್ವಭಾವಿ ಸಭೆಯನ್ನು ಜಿಲ್ಲಾಧ್ಯಕ್ಷ ಸಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಹೆಚ್ಡಿಕೋಟೆ ತಾಲೂಕು ಮೀನುಗಾರಿಕೆ ಘಟಕದ ಅಧ್ಯಕ್ಷರಾಗಿ ಮಹೇಶ್ ನಾಯಕ ಹಾಗೂ ಸರಗೂರು ತಾಲೂಕು ಮೀನುಗಾರಿಕೆ ಘಟಕದ ಅಧ್ಯಕ್ಷರಾಗಿ ಬೆಟ್ಟನಾಯಕ ಆಯ್ಕೆಯಾದರು. ನಂತರ ಮಾತನಾಡಿದ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೀನುಗಾರರ ಘಟಕದ ಜಿಲ್ಲಾಧ್ಯಕ್ಷ ಸಿದ್ದಯ್ಯ, ಹೆಚ್ಡಿಕೋಟೆ ಘಟಕದಿಂದ 34 ಪದಾಧಿಕಾರಿಗಳನ್ನು ಮತ್ತು ಸರಗೂರು ಘಟಕದಿಂದ 34 ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಎಸ್ಸಿ ಎಸ್ಟಿ ದಲಿತರಿಗೆ ಒಂದು ವೇದಿಕೆ ಕಲ್ಪಿಸಿ ಮೀನುಗಾರರ ಘಟಕವನ್ನು ಸಿದ್ದರಾಮಯ್ಯನವರು ಮಾಡಿದರು. ಮೀನುಗಾರರು ಬಹಳ ಕಷ್ಟಜೀವಿಗಳು. ರಾತ್ರಿಯೆಲ್ಲ ನದಿ ಪಕ್ಕದಲ್ಲಿ ಮಲಗುತ್ತಾರೆ. ಅವರಿಗೆ ಸರಿಯಾಗಿ ಮನೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಸರಿಯಾದಂತಹ ಸವಲತ್ತುಗಳು ಅವರಿಗೆ ಸಿಗುತ್ತಿಲ್ಲ. ಇನ್ನು ಮುಂದೆ ನಿಮ್ಮ ಜೊತೆ ನಾನು ಇರುತ್ತೇನೆ. ಮುಂದೆ ಅವರಿಗೆ ಎಲ್ಲ ಸವಲತ್ತು ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆಂದು ತಿಳಿಸಿದರು. ಈ ಘಟಕದಲ್ಲಿ ಸಂಪಾದನೆ ಮಾಡಿ ಒಳ್ಳೆ ಹೆಸರನ್ನ ಗಳಿಸಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಹೆಚ್ಡಿಕೋಟೆ ಮತ್ತು ಸರಗೂರು ಭಾಗದಲ್ಲಿ ಸರ್ ನಮ್ಮ ಸಮಾಜ ಇರ್ಬೋದು ಅಥವಾ ಬೇರೆ ಸಮಾಜದವ್ರಿಗೆ ಇರ್ಬೋದು ವಸತಿ ಸೌಲಭ್ಯಗಳು ಸಿಗ್ತಾನೆ ಇಲ್ಲ, ಮಿಸ್ಯೂಸ್ ಆಯ್ತಾ ಇದೆ. ಈಗ ನೀವು ಜಿಲ್ಲಾಧ್ಯಕ್ಷರಿದ್ದೀರಿ, ಜೊತೆಗೆ ನಮ್ಮ 2 ತಾಲೂಕಿನ ಅಧ್ಯಕ್ಷರಿದ್ದಾರೆ ಮತ್ತು ನಾವುಗಳಿದ್ದೀವಿ. ಏನು ಈ ಮೀನುಗಾರರ ಘಟಕದಲ್ಲಿ ಮನೆಗಿಲ್ಲದೆ ಇರ್ತಕ್ಕಂಥ ಬಡವರನ್ನ ಗುರುತಿಸಿ ಸೌಲಭ್ಯಗಳನ್ನ ಕೊಡೋದಕ್ಕೆ ನೀವು ಕೂಡ ಸಾಂಸ್ಥಿಕ ಮಟ್ಟದಲ್ಲಿ ಹೆಚ್ಚುವರಿಯಾಗಿ ಹೆಚ್ಡಿಕೋಟೆ ಸರಗೂರು ತಾಲೂಕಿಗೆ ಕೊಡಲೇಬೇಕು ಅಂತ ಒತ್ತಾಸೆ ಮಾಡಬೇಕು. ನಾವು ಕೂಡ ಶಾಸಕರ ಜೊತೆ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ಇದೆ, ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಂಡು ಸುಮ್ಮನೆ ನೀವು ಸಭೆಗೆ ಬಂದು ಮತ್ತೆ ನೀವು ನಾಡಕ್ ಬರ್ಕೊಳ್ಳೋದ್ರಿಂದ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ಇದ್ರ ಸೌಲಭ್ಯ ಪಡ್ಕೋಬೇಕು ಅಂತಂದ್ರೆ ಜಿಲ್ಲಾಧ್ಯಕ್ಷರ ಜೊತೆ ಇರ್ಬೇಕು, MLA ಜೊತೆಲೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ಬೇಕು. MLA ಜೊತೆ ಸಂಪರ್ಕದಲ್ಲಿ ಇದ್ದು PA ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂದ್ರೆ ಕಟ್ಟಾಗ್ಬಿಡ್ತದೆ. ಜೋಪಾನ ಇದ್ರ ಬಗ್ಗೆ ಗಮನ ಹರಿಸ್ಕೋಬೇಕು. ನಂತರ ಚಿಕ್ಕಮಾದು ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಜಿನಹಳ್ಳಿ ರಾಜನಾಯಕ ಮಾತನಾಡಿ, ತಾಲೂಕಿನಲ್ಲಿ ದೊಡ್ಡ ದೊಡ್ಡ ಕೆರೆಗಳಿವೆ. ನಿಮ್ಮ ಸಂಘದ ಮುಖಾಂತರ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳನ್ನು ನಿಮ್ಮ ಸಂಘಕ್ಕೆ ಬಳಸಿಕೊಂಡು ಮೀನು ಮರಿಗಳನ್ನು ಬಿಟ್ಟು ಹೆಚ್ಚು ಆದಾಯವನ್ನು ಮಾಡಿ ಸಂಘವನ್ನು ಬೆಳೆಸಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮೀನುಗಾರರ ಸಂಘದ ಕಾರ್ಯದರ್ಶಿಗಳಾದ ಶಂಭುಲಿಂಗಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಈರಣ್ಣ ಹಾಗೂ 2 ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. MLA ಅವರ ಸಹಕಾರವನ್ನು ತಗೊಂಡು ನೀವು ಹೇಳಿಸ್ಕೊಂಡು ಪಂಚಾಯತಿ ಹೇಳಿಸ್ಕೋಬೇಕು, ಪಂಚಾಯತಿ PDO ಹೇಳಿಸ್ಕೊಂಡು ಇವ್ರಿಗೆ ಅವಕಾಶ ಮಾಡ್ಕೊಡ್ರಿ, ಇವ್ರಿಗೆ ಮಾಡ್ಕೊಡ್ರಿ ಅಂತ ಹೇಳಿ ಅಲ್ಲಿ ಯಾರಿಗೋ ಬರ್ತಾರೆ, ಯಾರೋ ಮರಿಗಳನ್ನ ತಗೊಂಡ್ರೆ ಯಾರೋ ಗ್ರಾಮ ಪಂಚಾಯತ್ ಸದಸ್ಯರು ಹೋಗ್ತೀರಿ, ಅವ್ರ ಅದಿಂದಲ್ಲಿ ತಗೊಂಡು ಯಾರೋ ಒಂದು ಆ ಕೆಲಸವನ್ನ ಮಾಡ್ಕೊ ಹೋಗ್ತಾವ್ರೆ. ನೀವು ಸಂಘ ಸ್ಥಾಪನೆ ಮಾಡ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಸಂಘಗಳು ಮೆಂಬರ್ ಆಗಿದ್ದೀರಿ. ಇಲ್ಲಿ ಎಲ್ರಿಗೂ ಅವಕಾಶ ಸಿಗಲ್ಲ. ನೀವು ಯಾರು ಇದಿರಿ ಇಲ್ಲಿ ಈ ಸಂಘದಲ್ಲಿ ಯಾರಿದ್ರಿ ನಿಮ್ಗಳಿಗೆ ಮಾತ್ರ ಅವಕಾಶ. ನಾನು ಹೋಗಿ ನನಗೆ ಕೆರೆ ವ್ಯಾಪ್ತಿಯಲ್ಲಿ ನಿಮ್ಗೆ ಟೆಂಡರ್ ಕೊಡಿ, ನಮ್ಗೆ ಇನ್ನೊಂದು ಕೊಡಿ ಅಂತಂದ್ರೆ ನೀವೇನಾಗಿದ್ದೀರಿ ಅಂತ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಅವಕಾಶ ಇದೆ, ಅದನ್ನ ಬಳಸ್ಕೊಳ್ಳಿ, ನಿಮ್ಗೆಲ್ರಿಗೂ ಉದ್ಯೋಗ ಸಿಗುತ್ತೆ. ಇದರಲ್ಲಿ ಬಹಳ ಅನುಕೂಲ ಇದೆ. ಇದರಲ್ಲಿ ಸಾಕಷ್ಟು ಸಬ್ಸಿಡಿ, ಸ್ಟೇಟ್ ಇಂದ ಸಬ್ಸಿಡಿ ಇದೆ, ಸೆಂಟ್ರಲ್ ಇಂದ ಸಬ್ಸಿಡಿ ಇದೆ. ನಮ್ಗೇನ್ ಬೆಳೆಗಳಿಗೆ ನಾವೇನು ಬಾಳೆಗಳಿಗೆ, ಕಬ್ಬಿಗೆ ಮತ್ತೆ ಮಾವಿಗೆ ಏನ್ ನಮ್ಮ ಬೆಳೆಗಳಿಗೆ, ರೇಷ್ಮೆಗೆ ಬೆಳೆಗಳಿಗೆ ಸಬ್ಸಿಡಿ ಏನ್ ಕೊಡ್ತಾ ಇದಾರೆ ನಮ್ಮ ರೈತರಿಗೆ, ಅದೇ ರೀತಿ ಮೀನುಗಾರಿಕೆಯಲ್ಲಿ ಕೂಡ ಸಾಕಷ್ಟು ಸಬ್ಸಿಡಿಗಳು ನಿಮ್ಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅದನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೋಬೇಕು. ನಮ್ಮ ಭೂಮಿಲೇ ಕೂಡ ನಾವು ಇದನ್ನ ಬೆಳೆದು ಹೊಂಡಗಳನ್ನ ತೆಗೆದು ಬೆಳೀತಕ್ಕಂಥದ್ದು ಸಬ್ಸಿಡಿ ಇದೆ, ಸಹಾಯಧನ ಕೊಡ್ತಾರೆ. ಅದನ್ನು ಕೂಡ ನೀವು ಬಳಸ್ಕೊಂಡು ಒಳ್ಳೆ ಆದಾಯ ಇದೆ. ಸಿದ್ದಯ್ಯವ್ರು ಹೇಳ್ತಾರೆ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಅದನ್ನ ತಾವು ಬಳಸ್ಕೊಳ್ಳಿ. ನಮ್ಮನ್ನು ಕೂಡ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಸಿದ್ದಯ್ಯವ್ರು ಹೇಳ್ತಾರೆ. ಮಾತಾಡ್ತಾ ನಮ್ಮ ರಾಜನಾಯಕರು ಬಹಳ ಅರ್ಥಗರ್ಭಿತವಾಗಿ ನಮ್ಮ ಶೋಷಿತ ಸಮುದಾಯದವರಿಗೆ, ವಿಶೇಷವಾಗಿ SC ST ದಲಿತರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು, ಮೀನುಗಾರರ ಘಟಕ ಅಂತ ಮಾಡಿಕೊಟ್ಟವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇದಿರಲಿಲ್ಲ ಮೊದಲೇ. ಇವರು ಹೋದ್ಸರನೇ ಮುಖ್ಯಮಂತ್ರಿ ಆದಾಗ, ಇವ್ರ ಗಮನದಲ್ಲಿ ಹೋದ್ಸರನೇ ಮುಖ್ಯಮಂತ್ರಿ ಆದಾಗ ಈ ಘಟಕವನ್ನು ಮಾಡಿದ್ರು. ಮೀನುಗಾರರ ಘಟಕವನ್ನು ಮಾಡಲಿಕ್ಕೆ ಉದ್ದೇಶ ಏನಂತಂದರೆ ಎಲ್ಲ ವಿಭಾಗದಲ್ಲೂ ಕೂಡ ಕಾರ್ಮಿಕರ ಘಟಕ, ಮಹಿಳಾ ಘಟಕ, ಪ್ರತಿಯೊಂದು ಘಟಕ ಇದೆ. ಅದು ಮೀನುಗಾರರಿಗೆ ಯಾಕಿಲ್ಲ ಅಂತೇಳಿ ಅವ್ರ ಕಾಲದಲ್ಲಿ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮಾಡಿದಂಥ ಇದು ಒಂದು ಮೀನುಗಾರರ ಘಟಕ. ಯಾಕಪ್ಪ ಅಂತಂದರೆ ನಮ್ಮ ಮೀನುಗಾರರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಭಾಳ ಕಷ್ಟ ಜೀವಿಗಳು. ಒಂದೊಂದ್ಸಲ ನದಿ ಪಕ್ಕದಲ್ಲೇ ಮಲ್ಕೋತಾರೆ, ರಾತ್ರಿಯಲ್ಲಿ ನದಿ ಪಕ್ಕದಲ್ಲೇ ಮಲ್ಕೊಂಡು ಮನೆ ಇಲ್ಲ ಸರಿಯಾಗಿ, ಅವ್ರಿಗೆ ಒಂದು ವಿದ್ಯಾಭ್ಯಾಸ ಸರಿಯಾಗಿಲ್ಲ, ಅವರಿಗೆ ಸರಿಯಾದಂಥ ಸವಲತ್ತುಗಳನ್ನು ನಾವು ಯಾರು ಕೊಡ್ತಾ ಇರಲಿಲ್ಲ. ಹಾಗಾಗಿ ಈ ಸಮುದಾಯಕ್ಕೆ, ಮೀನುಗಾರರ ಸಮುದಾಯಕ್ಕೆ ಯಾವುದೇ ಥರದ್ದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇವ್ರಿಗೆ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ
ಈ ವೇದಿಕೆಯನ್ನು ಮೀನುಗಾರರ ಘಟಕದ ವೇದಿಕೆಯನ್ನು ವಿಭಾಗವನ್ನು ಸ್ಥಾಪನೆ ಮಾಡಿದ್ದಾರೆ. ಬಂಧುಗಳೇ, ಈಗ ನಾನು ಬಂದಿರೋ ಉದ್ದೇಶ ಏನು ಅಂತಂದರೆ, ಮಹೇಶ್ ಅವ್ರಿಗೆ ಮತ್ತು ಬೆಟ್ಟನಾಯ್ಕರಿಗೆ ನಾನು ಅವಾಗ ಹೇಳ್ತಾ ಇರ್ತೀನಿ, ಅವ್ರು ನನ್ನ ಜೊತೆ ಟಚ್ಚಲ್ಲಿ ಇರ್ತಾರೆ. ನಾವು ಪ್ರತಿಯೊಂದು ತಾಲೂಕು, ನಮ್ಮ ಈರಣ್ಣವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೇಳಿದಂಗೆ ಪ್ರತಿ ಜಿಲ್ಲೆಯೂ ಕೂಡ ನಾವು ಭೇಟಿಯನ್ನು ಕೊಡಬೇಕು. ಎಲ್ಲ ಪದಾಧಿಕಾರಿಗಳನ್ನು ಮೊದಲೇ ಮಾತಾಡಿಸ್ಬೇಕು. ಆಮೇಲೆ ಮೀನುಗಾರರನ್ನು, ನಿಜವಾದ ಮೀನುಗಾರರು ಯಾರಿದ್ದಾರೆ ಅವರನ್ನು ಮಾತಾಡಿಸ್ಬೇಕು. ಅವರ ಕುಂದುಕೊರತೆಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೆ, ಸಂಬಂಧಪಟ್ಟ ಶಾಸಕರಿಗೆ, ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಬೇಕು ಅನ್ನೋ ಒಂದು ಆದೇಶದ ಪ್ರಕಾರ ನಾವು ಇವತ್ತಿಲ್ಲಿ ಬಂದಿರೋದು. ಅದರಂತೆ ಈಗ ಆಲ್ರೆಡಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ 35 ಜನ ಆಫೀಸ್ ಬೇರರ್ಸ್ ಆಲ್ರೆಡಿ ನಾವು ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯೂ ಕೂಡ ಅವಕಾಶ ಕೊಟ್ಟಿದ್ವಿ. ಅದರಂತೆ ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ, HD ಕೋಟೆ ತಾಲೂಕು ಮತ್ತು ಸರಗೂರಿಗೆ 5 ಜನ ಜಿಲ್ಲಾ ಪದಾಧಿಕಾರಿಗಳಿಗೆ ನೇಮಕ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಅನಿಲ್ ಚಿಕ್ಕಮಾದವರು ಸಿದ್ದನಾಯಕರನ್ನ ಜಿಲ್ಲಾ ಉಪಾಧ್ಯಕ್ಷರನ್ನ ಮಾಡ್ಕೊಳ್ಳಿ ಅಂತೇಳಿ ರೆಕಮೆಂಡೇಶನ್ ಕೂಡ ಕೊಟ್ಟಿದ್ರು. ರಾಜಣ್ಣ ಅವರು ಮತ್ತು ನಾಗರಾಜ್ ಅವರು ಮಾಡಿಕೊಟ್ಟಿದ್ದಂಥ